ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಭಾರತದ ಪ್ರಮುಖ ಕೃಷಿ ಮತ್ತು ಧಾರ್ಮಿಕ ಹಬ್ಬಗಳಲ್ಲಿ ಒಂದಾಗಿದೆ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಈ ದಿನವನ್ನ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಈ ದಿನದಿಂದ ಸೂರ್ಯನ ಉತ್ತರಾಯಣ ಆರಂಭವಾಗುತ್ತದೆ. ಉತ್ತರಾಯಣವನ್ನ ಶುಭ ಕಾಲವೆಂದು ಪರಿಗಣಿಸಲಾಗುತ್ತದೆ. ಪ್ರಾಚೀನ ಕಾಲದಿಂದಲೇ ಮಕರ ಸಂಕ್ರಾಂತಿಯನ್ನ ಕೃಷಿಯೊಂದಿಗೆ ಸಂಬಂಧಿಸಿದ ಹಬ್ಬವಾಗಿ ಆಚರಿಸಲಾಗುತ್ತದೆ. ರೈತರು ಬೆಳೆ ಕಟಾವು ಮುಗಿಸಿ ಹೊಸ ಧಾನ್ಯಕ್ಕಾಗಿ ಪ್ರಕೃತಿಗೆ ಧನ್ಯವಾದ ಸಲ್ಲಿಸುತ್ತಾರೆ. ಕರ್ನಾಟಕದಲ್ಲಿ ಈ ಹಬ್ಬವನ್ನ ಎಳ್ಳು ಬೆಲ್ಲ, ಕಬ್ಬು ಸಂಕ್ರಾಂತಿ, ಗೋಗ್ರಣೆ, ಎತ್ತು ಹಸುಗಳ ಪೂಜೆಯ ಮೂಲಕ ಆಚರಿಸುತ್ತಾರೆ. ಎಳ್ಳು ಬೆಲ್ಲ ಹಂಚುವ ಸಂಪ್ರದಾಯವು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆಯ ಮಾತನಾಡಿ ಎಂಬ ಸಂದೇಶವನ್ನ ನೀಡುತ್ತದೆ. ಇದು ಸ್ನೇಹ, ಸೌಹಾರ್ದತೆ ಮತ್ತು ಸಿಹಿ ಸಂಬಂಧಗಳ ಸಂಕೇತವಾಗಿದೆ. ಮಕ್ಕಳು ಗಾಳಿಪಟ ಹಾರಿಸುವುದು, ಮನೆ ಮನೆಗೆ ಹೋಗಿ ಗೋಗ್ರಣೆ ಹಾಕುವುದು ಹಬ್ಬದ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ಒಟ್ಟಿನಲ್ಲಿ ಮಕರ ಸಂಕ್ರಾಂತಿ ಹೊಸ ಆರಂಭ, ಆಶಾವಾದ, ಶ್ರಮಕ್ಕೆ ಗೌರವ ಮತ್ತು ಪ್ರಕೃತಿಯೊಂದಿಗೆ ಮಾನವನ ಸಂಬಂಧವನ್ನ ಪ್ರತಿಬಿಂಬಿಸುವ ಹಬ್ಬವಾಗಿದೆ. ಇನ್ನು ಮಹಾಭಾರತದೊಂದಿಗೆ ಇರುವ ಸಂಬಂಧ ಏನು ಅಂತ ನೋಡೋದಾದ್ರೆ, ಭೀಷ್ಮ ಪಿತಾಮಹರ ಉತ್ತರಾಯಣ ನಿರೀಕ್ಷೆಯಲ್ಲಿದ್ದಾಗ ಮಹಾಭಾರತ ಯುದ್ಧದಲ್ಲಿ ಬಾಣಗಳ ಮಂಚದ ಮೇಲೆ ಭೀಷ್ಮರು ಬಿದ್ದಿದ್ದಾಗ ತಮ್ಮ ಇಚ್ಛಾಮರಣ ಶಕ್ತಿಯಿಂದ ಸೂರ್ಯ ಉತ್ತರಾಯಣಕ್ಕೆ ಪ್ರವೇಶಿಸುವವರೆಗೆ ಕಾಯುತ್ತಿದ್ರು. ಅವರು ಮಕರ ಸಂಕ್ರಾಂತಿಯ ದಿನ ದೇಹತ್ಯಾಗ ಮಾಡಿದರು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದರರ್ಥ ಈ ದಿನವನ್ನ ಮೋಕ್ಷಪ್ರದ ದಿನವೆಂದು ನಂಬಲಾಗುತ್ತದೆ. ಉತ್ತರಾಯಣ ಅಂದ್ರೆ ಮೋಕ್ಷ ಮಾರ್ಗ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವಂತೆ ಉತ್ತರಾಯಣದಲ್ಲಿ ದೇಹ ತ್ಯಜಿಸಿದವರಿಗೆ ಮೋಕ್ಷ ಸಿಗುತ್ತದೆ, ದಕ್ಷಿಣಾಯಣದಲ್ಲಿ ದೇಹ ತ್ಯಜಿಸಿದವರಿಗೆ ಪುನರ್ಜನ್ಮ ಸಿಗುತ್ತದೆ. ಇನ್ನು ಶಬರಿಮಲೆಯಲ್ಲಿ ಅಯ್ಯಪ್ಪನಿಗೆ ವಿಶೇಷ ಪೂಜೆ ಯಾಕೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬಗಳಲ್ಲಿ ಒಂದಾದ ಮಕರ ಸಂಕ್ರಾಂತಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ವಿಶೇಷ ಮಹತ್ವವನ್ನ ಹೊಂದಿದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ಪುಣ್ಯ ದಿನವನ್ನ ಶಬರಿಮಲೆಯಲ್ಲಿ ಲಕ್ಷಾಂತರ ಭಕ್ತರು ಸೇರಿ ಅಯ್ಯಪ್ಪನ ದರ್ಶನವನ್ನ ಪಡೆಯುತ್ತಾರೆ. ಮಕರ ಸಂಕ್ರಾಂತಿಯ ದಿನ ಶಬರಿಮಲೆ ಬೆಟ್ಟದಲ್ಲಿ ಕಾಣಿಸಿಕೊಳ್ಳುವ ಮಕರ ಜ್ಯೋತಿ ಅಯ್ಯಪ್ಪ ಸ್ವಾಮಿಯ ದಿವ್ಯ ಶಕ್ತಿಯ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಈ ದಿವ್ಯ ಜ್ಯೋತಿಯನ್ನ ಕಣ್ಣಾರೆ ನೋಡಲು ದೇಶದ ವಿವಿಧ ಭಾಗಗಳಿಂದ ಭಕ್ತರು ಶಬರಿಮಲೆ ಕಡೆಗೆ ಹರಿದು ಬರುತ್ತಾರೆ. ಅಯ್ಯಪ್ಪ ಸ್ವಾಮಿಯ ಭಕ್ತರು ಸಾಮಾನ್ಯವಾಗಿ 41 ದಿನಗಳ ವೃತಾಚರಣೆಯನ್ನ ಅನುಸರಿಸಿ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಶಬರಿಮಲೆ ಯಾತ್ರೆಯನ್ನ ಪೂರ್ಣಗೊಳಿಸುತ್ತಾರೆ. ಈ ದಿನ ವ್ರತದ ಅಂತ್ಯವಾಗಿದ್ದು ಅಯ್ಯಪ್ಪನ ದರ್ಶನದಿಂದ ಜೀವನದಲ್ಲಿ ಶಾಂತಿ, ಶುದ್ಧತೆ ಹಾಗೂ ಆತ್ಮಬಲ ಲಭಿಸುತ್ತದೆ ಎಂದು ನಂಬಿಕೆ ಇದೆ. ಮಕರ ಸಂಕ್ರಾಂತಿಯ ಪ್ರಯುಕ್ತ ಶಬರಿಮಲೆಯಲ್ಲಿ ವಿಶೇಷ ಪೂಜೆಗಳು, ದೀಪೋತ್ಸವ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಭಕ್ತಿಭಾವದಿಂದ ನೆರವೇರುತ್ತದೆ. ಒಟ್ಟಾರೆಯಾಗಿ ಮಕರ ಸಂಕ್ರಾಂತಿ ಮತ್ತು ಅಯ್ಯಪ್ಪ ಸ್ವಾಮಿ ಇವರ ನಡುವಿನ ಸಂಬಂಧವು ಕೇವಲ ಹಬ್ಬದ ಆಚರಣೆಯಲ್ಲದೆ ಭಕ್ತಿ, ತ್ಯಾಗ ಮತ್ತು ಆತ್ಮಶುದ್ಧಿಯ ಸಂಕೇತವಾಗಿ ಉಳಿದಿದೆ.